ಅವ್ರದ್ದು ಯಾವ ಕುಟುಂಬ? ಸಿದ್ದರಾಮಯ್ಯ ಮೊದಲನೇ ಮಗ ಇದ್ದಾಗ ಮೊದಲನೇ ಮಗನ ಬೆಳೆಸಬೇಕು ಅಂತ ನೋಡಿದ್ರು. ಅವರ ಅಕಾಲಿಕ ಮರಣದಿಂದ ಈಗ ಎರಡನೇ ಮಗ ಡಾಕ್ಟರ್ ಆಗಿದ್ದವರು ಯಾತಕ್ಕೆ ರಾಜಕೀಯಕ್ಕೆ ಬಂದಿದ್ದಾರೆ? ಯಾತಕ್ಕೆ ಅಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ವಸೂಲಿಗಿಟ್ಟು ಬಂದಿದ್ದಾರೆ? ಅವ್ರದ್ದು ಯಾವ ಕುಟುಂಬ? ಸಿದ್ದರಾಮಯ್ಯನವ್ರದ್ದು. ಇಷ್ಟು ದಿವಸ ದೇವೇಗೌಡರು ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ರು. ದೇವೇಗೌಡರು ಕುಟುಂಬದಲ್ಲಿ ಏನೋ ಮಗ, ಮೊಮ್ಮಗ, ಮರಿ ಮೊಮ್ಮಗ ಇದೆಲ್ಲ ದೂರದ್ರಲ್ಲ. ಇವತ್ತು ನಿಮ್ಮ ಡೆಪ್ಟಿ CM ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಅವರೇ? ಇಷ್ಟು ಜನ MLAಗಳು ಎಲ್ಲ ಮಾಡ್ಕೊಂಡು ತಯಾರು ಮಾಡ್ಕೊಂಡಿದ್ದಾರೆ. ಇವಾಗ KMF ಅಧ್ಯಕ್ಷನೂ ಮಾಡಬೇಕು ಅಂತ ಹೇಳ್ತಾರಲ್ಲ, ಅವ್ರದ್ದು ಯಾವ ಕುಟುಂಬ? ಎಷ್ಟು ಕುಟುಂಬಗಳು ಇವತ್ತು 2 ಜನ 3 ಜನ ಶಾಸಕರುಗಳಿರ್ತಕ್ಕಂಥ ಕುಟುಂಬಗಳಿಲ್ಲ ಪಾರ್ಟಿಗಳಲ್ಲಿ. ಸಿದ್ದರಾಮಯ್ಯನವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಕಿಂಚಿತ್ತೇನಾದರೂ ಇದೆಯಾ? ಕಿಂಚಿತ್ತಿದೆಯಾ ಅವರಿಗೆ? ಅದು ಯಾರು ಮಾತಾಡೋದಕ್ಕೆ ಕುಟುಂಬ ರಾಜಕೀಯದ ಬಗ್ಗೆ? ಅರ್ಥ ಮಾಡ್ಕೋಬೇಕು ಅವ್ರನ್ನು. ಯಾತಕ್ಕೆ ಅವ್ರ ಮಗನ ಬಿಟ್ಕೊಂಡವ್ರೆ? ಈಗ ಅವ್ರ ಮಗನಿಗೆ ಯಾಕೆ ಜವಾಬ್ದಾರಿ ಕೊಟ್ಕೊಂಡವ್ರೆ? ಏನು ಜನಗಳ ಸೇವೆ ಮಾಡುವಂಥ ಜವಾಬ್ದಾರಿ ಕೊಟ್ಟವ್ರ? ದೇವೇಗೌಡರು ಕುಟುಂಬದಲ್ಲಿ ಹೌದು, ರೇವಣ್ಣ ಅವರು ಮಂತ್ರಿ ಇದ್ದರು, ನಾನು ಮುಖ್ಯಮಂತ್ರಿನೂ ಆಗಿದ್ದೆ. ನಮ್ಮನ್ನು ದೇವೇಗೌಡರು ವಸೂಲಿ ಮಾಡೋಕ್ಕೆ ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನಗಳ ಕಷ್ಟ ಸುಖ ನೋಡಿ ಜನಗಳ ಸೇವೆ ಮಾಡಿ ಅಂತೇಳಿ ಕರೆಸಿದ್ರು. ಅವರೇನು ಕರೀಲಿಲ್ಲ. ದೇವೇಗೌಡರು ನಮ್ಮನ್ನು ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನ ನಮ್ಮನ್ನು ಎಳ್ಕೊಂಬಂದರು ರಾಜಕಾರಣಕ್ಕೆ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯನವ್ರಿಗೂ. ನಮ್ಮನ್ನು ದೇವೇಗೌಡರು ಬೆಳೆಸ್ತಿಲ್ಲ ಎಂದು ನಾನು ಲೋಕಸಭೆಗೆ ನಿಲ್ಲೋದಕ್ಕೆ ಭಾಳ ವಿರೋಧ ಮಾಡಿದವರು. ರಾಜಕಾರಣ ಯಾವ ಕಾರಣಕ್ಕೂ ಬೇಡ ಅಂತ. ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಎಲ್ಲರ ಎದುರಿಗೆ ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ. ಎಲ್ಲ ಬದುಕೋರಲ್ಲ, ಸಿದ್ದರಾಮಯ್ಯ ಬದುಕೋರಲ್ಲ. ನನ್ನ ಮಗನ ಮುಖ್ಯಮಂತ್ರಿ ಮಾಡಿ ಅಂತ ಅರ್ಜಿ ಹಾಕೊಂಡು ಹೋಗಿದ್ದಾರೆ ದೇವೇಗೌಡರು 18ರಲ್ಲಿ. ನಮ್ಮ ಮಗನಿಗೆ ಬೇಕಿಲ್ಲಪ್ಪ, ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ, ಇವ್ರನ್ನ ಖರ್ಗೆ ಅವ್ರನ್ನ ಮಾಡಿ ಅಂತ ನಿಮ್ಮ ಮುಖಕ್ಕೆ ಕೇಳವ್ರೆ. ಮುಖ್ಯಮಂತ್ರಿ ನನ್ನ ಮಾಡಬೇಕು ಅಂತ ದೇವೇಗೌಡರು ನಿಂತಿದ್ದೀರ. ಇದಾಗ ನಮ್ಮ ಕುಟುಂಬದ ಬಗ್ಗೆ ಇವ್ರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಯಾರೂ ಇಟ್ಕೊಂಡಿಲ್ಲ ಅನ್ನೋದು ನನ್ನದು. ಈಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ ಮುಂದಿನ ಚುನಾವಣೆವರೆಗೂ ಕಾಯ್ಬೇಕಲ್ಲ. ಈಗೇನೋ ಇದ್ದಾರೆ, ಮುಂದಿನ ಚುನಾವಣೆ ಇದರ ಟೈಮಲ್ಲೇ ತಾನೇ ಗೊತ್ತಾಗೋದಿಲ್ಲ. ಈ 2 ಚುನಾವಣೆ ಬಿಡಿ, BJPನ ಗೆಲ್ಬೋದು, ಅವರಾದರೂ ಗೆಲ್ಬೋದು ಅಂತಕ್ಕಂಥದ್ದು ಏನು ಪತ್ರಿಕಾ ವರದಿ ಇದೆ.